ಇದ್ದೀರಾ, ಏನೋ ಸಿಗುತ್ತೆ ಅಂತ ಕೂತ್ಕೊಂಡ್ರೆ ಏನೂ ಬರಲ್ಲ. ಕಲೀರಿ ಚೆನ್ನಾಗಿ, ಸ್ಟೆಪ್ ಬೈ ಸ್ಟೆಪ್ ಆಗಿ ಹೋಗಿ. ಅವಾಗ ನಿಮಗೆ ಹಿಡಿತ ಸಿಗತ್ತೆ. ಇವಾಗ ನಾನು ಇವಾಗ ತಾನೇ ಇಂಟ್ರಡ್ಯೂಸ್ ಮಾಡಿದ್ದೀನಿ. ಗ್ರಹಗಳು ಅಂದ್ರೆ ಏನು, ನಕ್ಷತ್ರ ಭಾವಗಳು ಅಂತ ಇವಾಗ ತಾನೇ ಚಾಪ್ಟರ್ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀನಿ. ಅವಾಗ ನಿಮಗೆ ಇನ್ನು ಒಂದೊಂದೇ ಪಾಠಗಳು ಶುರುವಾಗತ್ತಿನ್ನ. ಗ್ರಹಗಳಂದ್ರೆ ಹೇಗಿರುತ್ತೆ ಅಂತ. ಇಲ್ಲಿ ಮಿಸ್ ಮಾಡ್ಕೊಂಡ್ಬಿಟ್ರೆ ಆಮೇಲೆ ಪಾಠ ಬರಲ್ಲ. ಓಕೆ, ಇದನ್ನ ಕಂಡಿಡಿದತಕ್ಕಂಥವರು ಹೋರಾಶಾಸ್ತ್ರವನ್ನ, ಈ ಸಿದ್ಧಾಂತವನ್ನ, ಸಂಹಿತೆಯನ್ನ ಎಕ್ಸ್ಪೋಸ್ ಮಾಡಿದವರು ಯಾರಪ್ಪ ಅಂದ್ರೆ ನಿನ್ನೆ ನಾವ್ ಹೇಳಿದೀವಿ 18 ಜನ ಋಷಿ ಮುನಿಗಳು ಅಂತ. ಬರೀ ಅಷ್ಟೇ ಜನ ಮಾಡಿದ್ರ ಅಂದ್ರೆ ಅದಾದ ಮೇಲೆ ಬಂದಂತವ್ರು ಬೇಕಾದಷ್ಟು ಜನ ಇದನ್ನ ಟೆಸ್ಟ್ ಮಾಡಿದ್ದಾರೆ, ಇದನ್ನ ಅಧ್ಯಯನ ಮಾಡಿದ್ದಾರೆ, ಅಭ್ಯಾಸ ಮಾಡಿದ್ದಾರೆ. ಕೃತಕ 14ನೇ ಶತಮಾನದಲ್ಲಿ ಬಂದಂತವರು ಲಗದ ಮಹಾಮುನಿಗಳಂತ ಒಬ್ಬರಿದ್ರು. ನೀವು ಅವ್ರ ಪುಸ್ತಕ ಎಲ್ಲಾನ ಸಿಕ್ಕರೆ ನೋಡಿ. ಲಗದ ಮಹರ್ಷಿ ಅಂತ ಒಂದು ಅರ್ಶನದ ಬುಕ್ ಇಷ್ಟಪ್ಪ ಇರುತ್ತದೆ. ಲಗದ ಮಹಾಮುನಿಗಳು ಅಂತ ಹೆಸರು ಬರ್ಕೊಳ್ಳಿ. ಲಗದ ಮಹಾಮುನಿಗಳು ಅಂತ. ಅವರು 14ನೇ ಶತಮಾನದಲ್ಲಿ ಈ ಜ್ಯೋತಿಷ್ಯದ ಬಗ್ಗೆ ಬಹಳ ವೈಜ್ಞಾನಿಕವಾದಂತ ವಿಚಾರಗಳನ್ನ ಹೇಳಿದ್ದಾರೆ. ನೀವು ಆ ಪುಸ್ತಕ ನಾವು ಸಿಕ್ಕಿದ್ರೆ ಓದ್ಬೇಕು. ಇವಾಗ ಓದ್ಬೇಡಿ, ಇವಾಗ ಯಾವುದು ಓದಕ್ ಹೋಗ್ಬೇಡಿ. ಇವಾಗ ನೀವೇನ್ ಮಾಡ್ಬೇಕು, ನಾವೇನ್ ಪಾಠ ಮಾಡಿದೀವೋ ಅದನ್ನೇ ಬರ್ಕೊಳ್ಳಿ, ಅದನ್ನೇ ತಿರುಗಿಸಿ ಓದಿ. ಇದೆಲ್ಲ ಆದ ಮೇಲೆ ನೀವು ಪ್ರಿಡಿಕ್ಷನ್ ಮಾಡಬಲ್ಲೆ ಅನ್ನೋ ಒಂದು ಇದಕ್ಕೆ ಬಂದ ಮೇಲೆ ಆವಾಗ ಬೇರೆ ಬೇರೆ ಪುಸ್ತಕಗಳನ್ನ ಓದಿ. ಅಲ್ಲಿವರೆಗೂ ಓದೋದಕ್ಕೆ ಹೋಗ್ಬೇಡಿ, ಕನ್ಫ್ಯೂಸ್ ಆಗೋಗ್ಬಿಡ್ತೀರಾ. ನೀವು ಏನ್ ಹೇಳ್ತಾ ಇದೀವಿ, ಯಾಕೆ ಹೇಳ್ತಿದೀವಿ ಅಂತ ಗೊತ್ತಿಲ್ಲದೆ ಕನ್ಫ್ಯೂಸ್ ಆಗೋಗ್ಬಿಡ್ತೀರಾ. ಸೊ ಲಗದ ಮಹಾಮುನಿ ಅಂತಕ್ಕಂಥ ಒಂದು ಪುಸ್ತಕಗಳನ್ನ ಬರೆದಿಟ್ಕೊಳ್ಳಿ. ಅರ್ಥವಾಯ್ತಾ? ಈಗ ನಾವು 18 ಜನ ಋಷಿ ಮುನಿಗಳು ಸಿದ್ಧಾಂತಗಳನ್ನ ಮಾಡಿದ್ದಾರೆ ಅಂತ ಹೇಳಿದ್ವಿ. ನಿನ್ನೆನೂ ಹೇಳಿದೆ ನಾನು. ಅದರೊಳಗೆ ಕೆಲವು ಮಾತ್ರ ಸಿಕ್ಕಿದೆ, ಇನ್ನು ಕೆಲವು ನಮಗೆ ಸಿಗ್ತಾ ಇಲ್ಲ. ಅದು ಎಲ್ಲೆಲ್ಲಿದೆ ಅಂತ ಗೊತ್ತಿಲ್ಲ, ಹೇಗಿದೆ ಅಂತ ಗೊತ್ತಿಲ್ಲ ಅಂತ. ಅದಾದ್ಮೇಲೆ ಇನ್ನಿಬ್ಬರು ಬಂದಂತವರು ಅದು ಸೋಮ ಸಿದ್ಧಾಂತ ಮತ್ತೆ ಬೃಹಸ್ಪತಿ ಸಿದ್ಧಾಂತ ಅಂತ ಮಾಡಿದ್ರು. ಸೋಮ ಸಿದ್ಧಾಂತ ಅಂದ್ರೆ ಸೂರ್ಯನನ್ನ ಆಧಾರವಾಗಿಟ್ಟುಕೊಂಡು ಮಾಡಿದಂಥದ್ದು. ಬೃಹಸ್ಪತಿ ಸಿದ್ಧಾಂತ ಅಂತಕ್ಕಂಥದ್ದು ಏನಪ್ಪಾ ಅಂದ್ರೆ ಬೃಹಸ್ಪತಿಯನ್ನ ಬೇಸ್ ಮಾಡಿ ಇಟ್ಟುಕೊಂಡು ಮಾಡಿದಂತ ಸಿದ್ಧಾಂತ. ಸಿದ್ಧಾಂತ ಅಂತ ಏನ್ ಹೇಳಿದ್ವಿ ಇವಾಗ ತಾನೇ ಬರ್ಸಿದೆ. ಆಕಾಶದಲ್ಲಿ ಗ್ರಹ ನಕ್ಷತ್ರ ಸಂಹಿತೆ. ಸಿದ್ಧಾಂತ ಅಂತಕ್ಕಂಥದ್ದು ಅದು ಫಿಕ್ಸೆಡ್. ಸೂರ್ಯ ಕಾಣ್ತಿದ್ದಾನೆ ಅಂತಕ್ಕಂಥದ್ದೇ ಫಿಕ್ಸ್. ಸೂರ್ಯನ ನಾನ್ ತಗೊಂಡಾಗ ಇಟ್ಟಿಲ್ಲ, ಆದ್ರೆ ಇನ್ಯಾರು ತಂದು ಇಡಕ್ಕೂ ಆಗಲ್ಲ. ಸೂರ್ಯನನ್ನ ನಾನು ಇಟ್ಟುಕೊಂಡು ಏನನ್ನ ಇದು ಕಲಿಯಬಹುದೇ ಹೊರತು ಸೂರ್ಯನನ್ನೇ ನಾನು ಸೃಷ್ಟಿ ಮಾಡಿ ಕಲಿಯಕ್ಕಾಗಲ್ಲ. ಅರ್ಥವಾಗ್ತಿದೆ ನನ್ನ ಮಾತು? ಹಾಗಾದ್ರೆ ಅರ್ಥ ಏನಪ್ಪಾ ಅಂದ್ರೆ ಸೂರ್ಯ ಸಿದ್ಧಾಂತ ಅಂತಕ್ಕಂಥದ್ದು ಹೇಳಿದ್ರೇನು, ಸೂರ್ಯನನ್ನ ಬೇಸ್ ಮಾಡಿ. ಸೂರ್ಯ ಅಂದ್ರೆ ಯಾರು, ಅವ್ರ ಅಪ್ಪ ಯಾರು, ಅವ್ರ ಅಮ್ಮ ಯಾರು, ಅವ್ರ ತಂದೆ ಯಾರು, ತಂಗಿ ಯಾರು, ಎಲ್ಲಿದ್ರು, ಹೇಗ್ ಹುಟ್ಟಿದ್ರು, ಅದು ಹೇಗ್ ಬಂತು, ಎಲ್ಲಿಂದ ಬಂತು, ಅದರ ರೀತಿ ನೀತಿ ಗೀತಿ, ಅದರ ಕುಟುಂಬಗಳು, ಈ ಎಲ್ಲ ವಿಚಾರಗಳನ್ನ ತಿಳಿಸ್ತಕ್ಕಂಥದ್ದೇ ಸಿದ್ಧಾಂತ. ಅದರಲ್ಲಿ ಸೂರ್ಯ ಸಿದ್ಧಾಂತ ಬಹಳ ಪ್ರಮುಖವಾದಂತ ಪಾತ್ರವನ್ನ ವಹಿಸುತ್ತೆ. ಈಗಿನ ಕಾಲಕ್ಕೆ ನಮ್ಮ ಕೈಗೆ ಸಿಕ್ಕಿರ್ತಕ್ಕಂಥದ್ದು ಸೋಮ ಸಿದ್ಧಾಂತ, ಬೃಹಸ್ಪತಿ ಸಿದ್ಧಾಂತ, ಲೋಮಸ ಸಿದ್ಧಾಂತ, ಪೌಲಶ ಸಿದ್ಧಾಂತ ಅಂತೇಳಿ 5 ಸಿದ್ಧಾಂತಗಳ ಮಾತ್ರನೇ ಪ್ರಗತಿಯಲ್ಲಿದೆ. ಬರ್ಕೊಂಬಿಡಿ ಅದನ್ನು ಬೇಕಾರೆ. ಯಾವ್ಯಾವ ಸಿದ್ಧಾಂತ ಇರೋದು? ಸೋಮ ಸಿದ್ಧಾಂತ, ಬೃಹಸ್ಪತಿ ಸಿದ್ಧಾಂತ, ಲೋಮಸ ಸಿದ್ಧಾಂತ ಆದ್ಮೇಲೆ ಯಾವ್ದು? ಸೂರ್ಯ ಸಿದ್ಧಾಂತ, ವಸಿಷ್ಠ ಸಿದ್ಧಾಂತ, ಪೌಲಶ ಸಿದ್ಧಾಂತ, ರೋಮಕ ಸಿದ್ಧಾಂತ, ಪಿತಾಮಹ ಸಿದ್ಧಾಂತ. 5 ಸಿದ್ಧಾಂತಗಳು ನಮ್ಮ ಕೈಗೆ ಇದೆ. ಉಳಿದಿದ್ದು ನಮ್ಮ ಹತ್ರ ಇಲ್ಲ. ಯಾವ್ಯಾವ ಸಿದ್ಧಾಂತಗಳು ನಮ್ಮ ಕೈಯಲ್ಲಿ ಇದೆ ಕಿರಣ್?
ಸರ್ ಸೂರ್ಯ ಸಿದ್ಧಾಂತ, ವಶಿಷ್ಠ ಸಿದ್ಧಾಂತ, ಪೌರುಷ ಸಿದ್ಧಾಂತ, ರೋಮಕ ಸಿದ್ಧಾಂತ ಮತ್ತೆ ರೋಮಕ ಪಿತಾಮಹ ಸಿದ್ಧಾಂತ. ಪಿತಾಮಹ ಸಿದ್ಧಾಂತ ಎಸ್, ಅಂದ್ರೆ ಬ್ರಹ್ಮ. ರೋಮಕ ಪಿತಾಮಹ. ರೋಮಕ. ಈ 5 ಸಿದ್ಧಾಂತಗಳು ಇದಾವೆ. ಈ 5 ಸಿದ್ಧಾಂತಗಳನ್ನು ಏನ್ ಹೇಳಿದೆ ನಾನು, ಅವರು ಅಧ್ಯಯನವನ್ನ ಮಾಡಿರೋದು, ಅದು ಮಾತ್ರ ನಮಗೆ ಲೆಕ್ಕ ಸಿಗ್ತಾ ಇರೋದು. ಇನ್ನು ಉಳಿದಿದ್ದ 18 ಜನ ಮಾಡಿರೋದು ಬೇರೆ ಸಂಹಿತೆ ಇದೆ ಹೊರತು ಸಿದ್ಧಾಂತ ಸಿಗ್ತಾ ಇಲ್ಲ. ಅವರ ಶಾಸ್ತ್ರ ಸಿಗ್ತಾ ಇದೆ ಹೊರತು ಸಿದ್ಧಾಂತ ಸಿಗ್ತಾ ಇಲ್ಲ ನಮಗೆ. ಸಿದ್ಧಾಂತ ಅಂತ ಏನ್ ಹೇಳಿದೆ ನಾನು, ಆಕಾಶ, ನಕ್ಷತ್ರ, ಧೂಮಕೇತು, ಉಲ್ಕಾಪಾತ ಇವುಗಳ ಬಗ್ಗೆ ಹೇಳುವ ಪ್ರಮುಖ ವಿಚಾರ ಇದರ ಬಗ್ಗೆ ಅಧ್ಯಯನವನ್ನ ಮಾಡಿರ್ತಕ್ಕಂಥದ್ದು. ಇದರ ಬಗ್ಗೆ ಅಧ್ಯಯನ, ಅದನ್ನ ನಾವು ಚೇಂಜ್ ಮಾಡಕ್ಕಾಗಲ್ಲ. ಸೂರ್ಯನನ್ನು ಚೇಂಜ್ ಮಾಡಕ್ಕಾಗಲ್ಲ, ಚಂದ್ರನನ್ನು ಚೇಂಜ್ ಮಾಡಕ್ಕಾಗಲ್ಲ, ಗುರುವನ್ನು ಚೇಂಜ್ ಮಾಡಕ್ಕಾಗಲ್ಲ. ಆದರೆ ನಾವು ಆ ಸಿದ್ಧಾಂತ ಅಂತಕ್ಕಂಥ ಏನಪ್ಪ ಕೂತ್ಕೊಂಡು ಬರೆಯೋದು ಸಿದ್ಧಾಂತ. ಸೋಮ ಯಾವಾಗ ಬಂದ, ಯಾವಾಗ ಹೋದ, ಅವರ ಅಪ್ಪ ಯಾರು, ಅವರ ಅಮ್ಮ ಯಾರು, ಅವ್ರ ತಮ್ಮ ಯಾರು, ಇದು ಎಲ್ಲಿಂದ ಬಂತು, ಎಲ್ಲಿಗೆ ಹೋಗುತ್ತೆ, ಏನಾಗತ್ತೆ, ಏನಾಗಬಾರ್ದು ಅನ್ನೋ ದಿನ ಬರ್ತಲ್ಲ, ದಟ್ ಇಸ್ ಕಾಲ್ಡ್ ಸಿದ್ಧಾಂತಗಳು. ಆ ಸಿದ್ಧಾಂತದಲ್ಲಿ ಇವಾಗ ನಮ್ಮಲ್ಲಿ ಪ್ರಗತಿಯಲ್ಲಿರ್ತಕ್ಕಂಥ ಸಿದ್ಧಾಂತ ಯಾವುದು? ಸೂರ್ಯ ಸಿದ್ಧಾಂತ. ವಸಿಷ್ಠ ಮಹರ್ಷಿ ಬರೆದಿರೋದು ಸಿದ್ಧಾಂತ ಇಲ್ಲ ನಮ್ಮ ಹತ್ರ. ಯಾವುದೇ 5 ಸಿದ್ಧಾಂತ ಇದ್ರೂ ಸಹ ಸೂರ್ಯ ಸಿದ್ಧಾಂತನೇ ಪ್ರಚಲಿತದಲ್ಲಿ ಇರತಕ್ಕಂಥದ್ದು. ಸೊ ನಾವಿವಾಗ ಏನ್ ಬಂದ್ವಿ, ಬೇಸ್ಡ್ ಆನ್ ನಮ್ಮ ಜ್ಯೋತಿಷ್ಯ ಯಾವುದ್ರ ಮೇಲೆ ಇದೆ? ಸೂರ್ಯ ಸಿದ್ಧಾಂತದ ಮೇಲೆ ಇದೆ. ನೋಡಿ ಎಲ್ಲಿಂದ ಬಂದ್ವಿ, ಹಾಗೆ ಎಲ್ಲ ಕಳ್ಸ್ಕೊಂಡ್ ಬಂದ್ಬಿಟ್ವಿ. ಹುಟ್ಟದಾಗಿಂದ ಸೃಷ್ಟಿ ಆಯ್ತು, ಸೃಷ್ಟಿಯಿಂದ ಇದು ಪಂಚಭೂತ ಆಯ್ತು, ಗ್ರಹಗಳಾಯ್ತು, ನಕ್ಷತ್ರಗಳಾಯ್ತು, ಎಲ್ಲವೂ ಆಯ್ತು. ಕೊನೆಗೆ ಗ್ಯಾಲಕ್ಸಿ ಬಂತು, ಅದರೊಳಗೆ ಸೂರ್ಯ ಕುಟುಂಬ ಅಂತ ಬಂತು. ಅದನ್ನ 18 ಜನ ಕಂಡಿಡಿದ್ರು ಅಂತ ಹೇಳಿದ್ವಿ. ಅದರೊಳಗಡೆ 5 ಜನ ಸಿದ್ಧಾಂತಗಳು ಉಳ್ಕೊಂಡಿದ್ದೆ, ಮಿಕ್ಕಿದ್ದೆಲ್ಲ ಹೋಯ್ತು ಅಂತ ಹೇಳಿದ್ವಿ. ಕೊನೆಗೆ ಈಗ ಪ್ರಚಲಿತದಲ್ಲಿ ಪ್ರಪಂಚದಲ್ಲಿ ನೋಡ್ತಾ ಇರ್ತಕ್ಕಂಥ ಸಿದ್ಧಾಂತ ಯಾವ್ದಪ್ಪ, ಇನ್ಕ್ಲೂಡಿಂಗ್ ನಾಸಾದವರು ಇವಾಗ ಇದೇ ಸಿದ್ಧಾಂತನೇ ಫಾಲೋ ಮಾಡ್ತಿರೋದು. ಯಾವ ಸಿದ್ಧಾಂತ? ಸೂರ್ಯನ ಸಿದ್ಧಾಂತನೇ ಫಾಲೋ ಮಾಡ್ತಿರೋದು. ಸೂರ್ಯನನ್ನ ಅವರು ಸೆಂಟರ್ ಮಾಡಿಕೊಂಡೇ ಪ್ರಕೃತಿಯನ್ನ, ಪ್ರಪಂಚವನ್ನ ಅಳತೆ ಮಾಡ್ತಿರೋದು. ಹೇಳಿ ಯಾರ ಏನ ಕೇಳಿದ್ರು? ಅರ್ಥವಾಗಿಲ್ಲ ಅಂದ್ರೆ ದಯವಿಟ್ಟು ಕೇಳಿ, ಗೊಂದಲ ಮಾಡ್ಕೊಳ್ಬೇಡಿ. ಏನ್ ಸಿದ್ಧಾಂತ ಅಂತಾರೆ, ಏನ್ ಒಂದ್ ಸೂರ್ಯ ಅಂತಾರೆ, ಒಂದ್ ಚಂದ್ರ ಅಂತಾರೆ ಅಂತ ಕನ್ಫ್ಯೂಸ್ ಮಾಡ್ಕೊಬೇಡಿ. ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಎಲ್ಲಿಂದ ಶಾಸ್ತ್ರ ಬಂತು, ನಾವ್ ಏನ್ ಶಾಸ್ತ್ರ ನೋಡಕ್ ಹೊಡ್ತಾ ಇದೀವಿ ಅನ್ನೋ ಬೇಸ್ ತಿಳ್ಕೊಳ್ಳಿ ಅನ್ನೋದಕ್ಕೋಸ್ಕರವಾಗಿ ಇಷ್ಟೆಲ್ಲ ಪೀಠಿಗೆಗಳನ್ನ ಹಾಕಿದೀವಿ. ಈಗ ನಾವು ಸೂರ್ಯನ ಸಿದ್ಧಾಂತದ ಒಳಗಡೆ ಬರ್ತಾ ಇದೀವಿ. ಒಂದು ಡೌಟ್. ಯಾರು? ನಾಗೇಂದ್ರ ಸರ್. ಹೇಳಿ ಸರ್. ಇದು ರೋಮಕ ಸಿದ್ಧಾಂತ ಮತ್ತೆ ಪಿತಾಮಹ ಸಿದ್ಧಾಂತ ಬೇರೆ ಬೇರೆನ ಒಂದೇನಾ ಸರ್? ಯಾವ್ದು? ರೋಮಕ ಮತ್ತು ಪಿತಾಮಹ ಇಲ್ಲ, ಬೇರೆ ಬೇರೆ ತಾನೆ. ರೋಮಕ ಬೇರೆ, ರೋಮಕ ಮಹರ್ಷಿನೇ ಬೇರೆ. ಪಿತಾಮಹ ಅಂತಕ್ಕಂಥ ಬ್ರಹ್ಮ. ಸರಿ ಗುರುಗಳೇ, ಕ್ಲಿಯರ್ ಆಯ್ತು. ಅವ್ರುಗಳೇ ಬೇರೆ, ಅವ್ರುಗಳು ಬರ್ದಿರೋ ಬುಕ್ಕೇ ಬೇರೆ, ಇವ್ರು ಬರ್ದಿರೋ ಬುಕ್ಗಳ ಸಿದ್ಧಾಂತಗಳೇ ಬೇರೆ. ಕಾಂಗ್ರೆಸ್ ಸಿದ್ಧಾಂತನೇ ಬೇರೆ, JDS ಸಿದ್ಧಾಂತನೇ ಬೇರೆ, BJP ಸಿದ್ಧಾಂತನೇ ಬೇರೆ, ಕಮ್ಯುನಿಸ್ಟ್ ಸಿದ್ಧಾಂತನೇ ಬೇರೆ ಅಂತ ಹೇಳ್ತೀವಲ್ವಾ? ಹಾಗೆ ಅವ ಸಿದ್ಧಾಂತಗಳೇ ಬೇರೆ ಬೇರೆ. ಸರಿ ಗುರುಗಳೇ. ಈಗ ನಾವು ಫಾಲೋ ಮಾಡ್ತಿರೋಂಥ ಸಿದ್ಧಾಂತ ಯಾವುದು? ಸೂರ್ಯ ಸಿದ್ಧಾಂತ. ಸೂರ್ಯ ಸಿದ್ಧಾಂತ. ಸೊ ಸೂರ್ಯ ಯಾರು, ಸೂರ್ಯನ ಎಲ್ಲಿಂದ ಬಂದ, ಸೂರ್ಯನ ವಿಚಾರಗಳು ಏನು ಅನ್ನೋದನ್ನ ನೋಡ್ಬೇಕೀಗ. ನೋಡಿ, ಇವಾಗ ಸೂರ್ಯನ ವಿಚಾರ ಇಲ್ಲಿದೆ. ನಿನ್ನೆ ಏನ್ ಹೇಳಿದ್ವಿ ನಾವು? ಎಲ್ಲಿಂದ ಬಂತು ಸೂರ್ಯ ಅಂತ ಹೇಳಿದೆ ನಾನು, ಮರೀಬಾರ್ದು. ಸೂರ್ಯ ಎಲ್ಲಿಂದ ಬಂದ? ಬ್ರಹ್ಮಾಂಡದಲ್ಲಿ ಮೇರು ಪರ್ವತದಲ್ಲಿ. ಆ ಮೇರು ಇರೋದೆಲ್ಲಿ? ಮಿಲ್ಕಿ ವೇ ಗ್ಯಾಲಕ್ಸಿನಲ್ಲಿ. ಮಿಲ್ಕಿ ವೇ ಗ್ಯಾಲಕ್ಸಿ ಒಳಗಡೆ ಒಂದು ಸಣ್ಣ ಸಾಸಿವೆ ಕಾಳಲ್ಲಿರ್ತಕ್ಕಂಥ ಸೂರ್ಯ ಇವನು. ಸೂರ್ಯನನ್ನ ಹೊರಗಡೆ ತೆಗೆದು ನೋಡಿದರೆ
ಇದು ಸೂರ್ಯನ ಸಿದ್ಧಾಂತ. ಆವಾಗ ಸೂರ್ಯನ ಕುಟುಂಬಗಳು ಪ್ರಾರಂಭವಾಗ್ತಾ ಇದೆ. ಕಾಣ್ತಾ ಇದೆಯಾ ಸೂರ್ಯನ ಕುಟುಂಬ? ಇದು ಸೂರ್ಯ ಕಾಣ್ತಾ ಇದೆಯಾ? ಮಧ್ಯದಲ್ಲಿರ್ತಕ್ಕಂಥದ್ದು ಎಲ್ಲೋ ಕಲರು. ಹಾ ಗುರುಗಳೇ ಕಾಣ್ತಾ ಇದೆ. ಹಾ, ಸೂರ್ಯ. ಸೂರ್ಯನ ಪಕ್ಕ ಚಿಕ್ಕದಾಗಿರೋದು ಯಾರದು? ನೀವು ಬರ್ಕೊಳ್ಬೇಕು ಹಿಂಗೆ. ಇಲ್ಲಿ ನೀವೇನ್ ಮಾಡ್ಬೇಕು, ಇಲ್ಲಿ ಬರ್ಕೊಳ್ಬೇಕು. ಹಾ. ಏನೋ ನೋಡಿ, ಹಿಂಗ್ ಸೂರ್ಯನ ಹಿಂಗ್ ಹಾಕೊಂಡ್ಬಿಟ್ಟು ಸೂರ್ಯನ ಪಕ್ಕದಲ್ಲಿ ಯಾರು? ಬುಧ. ಆಮೇಲೆ ಸೂರ್ಯನ ಪಕ್ಕ ಅದು ಬುಧನ ಪಕ್ಕ ಶುಕ್ರ. ಇದು ಬುಧ, ಇದು ಶುಕ್ರ. ಆಮೇಲೆ ಇನ್ಯಾರು? ಯಾರು ಬೀಟ್ ಮಾಡ್ತಲ್ಲ, ಅದು ಯಾರದು? ಭೂಮಿ. ಭೂಮಿಯ ಸುತ್ತ ಇರ್ತಕ್ಕಂಥದ್ದು ಚಂದ್ರ. ಆಮೇಲೆ ಇದ್ಯಾರಿದು? ಕುಜ. ಆಮೇಲೆ ಕುಜ ಆದ್ಮೇಲೆ ಯಾರು? ಗುರು. ಆ ಗುರು. ಕುಜ ಆದ್ಮೇಲೆ ಜುಪಿಟರ್, ಗುರು. ಗುರು. ಆಮೇಲೆ ಶನಿ. ಇದು ಸೂರ್ಯ. ಕಾಣ್ತಾ ಇದೆಯಾ? ನೋಡಿ, ಸೂರ್ಯನ ಪಕ್ಕದಲ್ಲಿ ಮರ್ಕ್ಯುರಿ ಬುಧ, ಅದಾದ್ಮೇಲೆ ಶುಕ್ರ, ಅದಾದ್ಮೇಲೆ ಭೂಮಿ, ಅದಾದ್ಮೇಲೆ ಕುಜ, ಅದಾದ್ಮೇಲೆ ಜುಪಿಟರು, ಅದಾದ್ಮೇಲೆ ಸ್ಯಾಟರ್ನು, ಆಮೇಲೆ ಯುರೇನಸ್, ನೆಪ್ಚ್ಯೂನ್. ಪ್ಲೂಟೋ ಇಲ್ಲ. ಪ್ಲೂಟೋ ಎಲ್ಲಾಯ್ತು? ಇದನ್ನೇ ಸೂರ್ಯನ ಕುಟುಂಬಗಳು. ಈಗ ನಾವು ಅಧ್ಯಯನ ಮಾಡಕ್ ಹೊರಟಿರೋದು ಯಾರನ್ನಪ್ಪ ಅಂತ ಹೇಳಿದ್ರೆ, ಸೂರ್ಯನನ್ನ ಸೆಂಟರ್ ಮಾಡಿಕೊಂಡು ಸೂರ್ಯನ ಸುತ್ತಲೂ ನಡೀತಾ ಇರ್ತಕ್ಕಂಥ ಗ್ರಹಗಳ ಚಲನವಲನಗಳನ್ನ, ಗ್ರಹಗಳ ಸ್ಥಾನಗಳನ್ನ, ಗ್ರಹಗಳ ಕಾರಕತ್ವಗಳನ್ನ, ಗ್ರಹಗಳ ದೃಷ್ಟಿಗಳನ್ನ ಇಟ್ಟುಕೊಂಡು ನಾವು ಅಧ್ಯಯನವನ್ನ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಏನ್ ಮಾಡಕ್ ಹೋಗ್ತಿದೀವಿ? ಕಲಿಯೋದಕ್ಕೆ ಹೋಗ್ತಾ ಇದ್ದೀವಿ. ಇದನ್ನ ಅವರೆಲ್ಲ ಕಲ್ತು ಹೇಳಿಕೊಟ್ಟಿದ್ದಾರೆ. ಆ ಹೇಳಿರೋದನ್ನ ನಾವಿವಾಗ ಅಧ್ಯಯನವನ್ನ ಮಾಡಕ್ ಹೋಗ್ತಾ ಇದ್ದೀವಿ. ಸೂರ್ಯ ಸಿದ್ಧಾಂತದಲ್ಲಿ ಮೊದಲನೆಯದಾಗಿ ಸೂರ್ಯ ಕುಟುಂಬ ಯಾರ್ಯಾರು ಅಂತ ಬರ್ಕೊಳ್ಳಿ. ಸೂರ್ಯ ಆದ್ಮೇಲೆ ಯಾರು ಬಂದ್ರು? ಬುಧ. ಬುಧ ಆದ್ಮೇಲೆ ಯಾರು ಬಂದ್ರು? ಶುಕ್ರ ಬಂದ್ಮೇಲೆ ಯಾರು ಬಂದ್ರು? ಚಂದ್ರ. ಭೂಮಿಯನ್ನ ಸುತ್ತುತ್ತಾ ಇರ್ತಕ್ಕಂಥದ್ದು ಚಂದ್ರ. ಅದಾದ್ಮೇಲೆ ಪಕ್ಕದಲ್ಲಿ ಯಾರು ಬಂದ್ರು? ಕುಜ ಆದ್ಮೇಲೆ ಪಕ್ಕದಲ್ಲಿ ಯಾರು ಬಂದ್ರು? ಗುರು ಬಂದ್ಮೇಲೆ ಯಾರು ಬಂದ್ರು? ಶನಿ. ಅದಾದ್ಮೇಲೆ ಯಾರು ಬಂದ್ರು? ಯುರೇನಸ್. ಅದಾದ್ಮೇಲೆ ಯಾರು ಬಂದ್ರು? ನೆಪ್ಚ್ಯೂನ್. ಅದಾದ್ಮೇಲೆ ಯಾರು ಬರ್ಬೇಕಾಗಿತ್ತು? ಪ್ಲೂಟೋ ಏನಾಯ್ತು? ಪ್ಲೂಟೋ ಹೇಗೆ ತೋರಿಸ್ತಾ ಇಲ್ಲ? ಕಂಬಸ್ಟ್. ಅದನ್ನ ಗ್ರಹಗಳ ಸ್ಥಾನದಿಂದ ತೆಗೆದಿದ್ದಾರೆ ಗುರುಗಳೇ, ಅದಕ್ಕೆ ಕಾಣ್ತಾ ಇಲ್ಲ. ಗ್ರಹ ಅಲ್ಲ, ಅದು ಸೋಲಾರ್ ಸಿಸ್ಟಮ್ ಇಂದ ತೆಗೆದು ಬಿಟ್ಟಿದ್ದಾರೆ. ಅದಕ್ಕೆ ಯಾರಪ್ಪ ಅದು ಸೋಲಾರ್ ಸಿಸ್ಟಮ್ ಅಂತ ತೆಗೆದಿದ್ದು? ಯಾರದು? ಯಾರು ತೆಗೆದಿದ್ದು? ಗೌರ್ಮೆಂಟಾ? ನಾಸಾದವರು ಅದನ್ನ ತೆಗೆದು ಬಿಟ್ಟಿದಾರಲ್ಲ ಗುರುಗಳೇ, ಹಂಗಾಗಿ ತೋರಿಸ್ತಾ ಇದೆ. ಸೊ ಅದು ಯಾಕೆ ಅಂತ ನಾಳೆ ನೋಡೋಣ. ಏನಪ್ಪಾ ಅಂತ ಹೇಳಿದ್ರೆ,
ಹೇಗೆ ಇವಾಗ ಇಷ್ಟು ತಿಳ್ಕೊಟ್ರಲ್ವಾ ನೀವು ಫಸ್ಟು ಇದನ್ನ ಚೆನ್ನಾಗಿ ಕಂಠಪಾಠ ಮಾಡ್ಕೊಳ್ಳಿ. ಇದನ್ನೇ ನಿಮ್ಗೆ ಬೇಸ್. ಈ ಬೇಸು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ಬೇಕು. ಅಲ್ಲಿ ನೋಡಿ ವಾರದ ಪ್ರಕಾರ ಕೊಟ್ಟಿಲ್ಲ ಅವನು. ನೀವು ವಾರ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಅನ್ನೋ ತರ ಕೊಟ್ಟಿಲ್ಲ. ಈ ಆರ್ಡರ್ ಅನ್ನ ನೀವು ಯಾವುದೇ ಕಾರಣಕ್ಕೂ ಯಾವಾಗ ಕೇಳಿದ್ರು ಎಲ್ಲಿ ಕೇಳಿದ್ರು ಹೇಳ್ತಾ ಇರಬೇಕು. ಸೂರ್ಯನ ಕುಟುಂಬಗಳು ಅಂತ ಹೇಳಿದಾಗ ಈ ಆರ್ಡರ್ ಬರಬೇಕು. ಈ ಆರ್ಡರ್ ಇಂದನೇ ನಿಮಗೆ ಸಾಕಷ್ಟು ವಿಷಯಗಳು ಅರ್ಥವಾಗತ್ತೆ ಮುಂದಕ್ಕೆ. ಇನ್ನರ್ ಪ್ಲಾನೆಟ್, ಔಟರ್ ಪ್ಲಾನೆಟ್, ಇನ್ನರ್ ಪ್ಲಾನೆಟ್ ಅಟ್ರಾಕ್ಷನ್, ಔಟರ್ ಪ್ಲಾನೆಟ್ಗೆ ವಕ್ರತ್ವ ಇದೆ, ಹೀಗೆಲ್ಲ ಹೇಳುವಾಗ ಆವಾಗ ತಲೆ ಕೆರೆಯಕ್ಕೆ ಹೋಗಬಾರ್ದು. ಇನ್ನರ್ ಪ್ಲಾನೆಟ್ ಯಾವುದು, ಔಟರ್ ಪ್ಲಾನೆಟ್ ಯಾವುದು ಅಂತ. ಅದಕ್ಕೆ ಈಗೇನು ಪಾಠ ಮಾಡಿದೀವಿ ಈ ಸೂರ್ಯನ ಕುಟುಂಬಗಳು ಅಂತ, ಇದನ್ನ ನೀಟಾಗಿ ನಿಮ್ಮ ಬುಕ್ ಅಲ್ಲಿ ಡ್ರಾಯಿಂಗ್ ಬರೆದು ಇಟ್ಕೊಳ್ಳಿ. ಸೂರ್ಯನ ಕುಟುಂಬಗಳು, ಸೌರಮಾನ, ಸೋಲಾರ್ ಸಿಸ್ಟಮ್, ಸೂರ್ಯ ಆದ್ಮೇಲೆ ಬುಧ ಅಂದ್ರೆ ಏನು, ಬುಧ ಯಾವಾಗಲೂ ಹತ್ರದಲ್ಲಿರ್ತಾನೆ. ಇದೆಲ್ಲ ಕಾರಕತ್ವಗಳು ನೆಕ್ಸ್ಟ್ ಹೇಳ್ತಾ ಹೋಗ್ತೀವಿ. ಇವಾಗ ನೀವು ಈ ವಿಷಯವನ್ನ ತಿಳ್ಕೊಳ್ಬೇಕು. ಸೂರ್ಯನ ಪಕ್ಕ ಬುಧ ಇದ್ದಾನೆ, ಬುಧನ ಪಕ್ಕ ಶುಕ್ರ ಇದ್ದಾನೆ, ಶುಕ್ರ ಆದ್ಮೇಲೆ ಭೂಮಿ ಬರ್ತಾ ಇದ್ದಾನೆ, ಭೂಮಿಯ ಸುತ್ತಾ ಇರ್ತಕ್ಕಂಥ ಚಂದ್ರ ಇದ್ದಾನೆ, ಅದಾದ ಮೇಲೆ ಕುಜ ಬರ್ತಾ ಇದ್ದಾನೆ, ಅದಾದ ಮೇಲೆ ಗುರು ಬರ್ತಿದ್ದಾರೆ, ಅದಾದ ಮೇಲೆ ಶನಿ ಮಹಾರಾಜ ಬರ್ತಿದ್ದಾರೆ. ಈ ಬರ್ತಿದ್ದಾರೆ ಅನ್ನೋದನ್ನ ನೀವು ಫಸ್ಟ್ ಅರ್ಥ ಮಾಡ್ಕೊಂಡ್ರೆ ಆಮೇಲೆ ನಾವು ಇನ್ ಸ್ವಲ್ಪ ಒಳಗಡೆ ಹೋಗೋಣ. ಹಾಗಾದ್ರೆ ಬುಧ ಅಂದ್ರೆ ಯಾರು, ಶುಕ್ರ ಅಂದ್ರೆ ಯಾರು, ಭೂಮಿ ಅಂದ್ರೆ ಯಾರು, ಕುಜ ಅಂದ್ರೆ ಯಾರು, ಯಾಕೆ ಅಲ್ಲಿಟ್ರು, ಯಾಕೆ ಅಲ್ಲಿ ಬಂದ್ರು, ಇನ್ನರ್ ಪ್ಲಾನೆಟ್ ಅಂದ್ರೆ ಏನು, ಔಟರ್ ಪ್ಲಾನೆಟ್ ಅಂದ್ರೆ ಏನು, ಮೋರ್ ಫ್ಲಡ್ಜ್ ಪ್ಲಾನೆಟ್ ಅಂದ್ರೆ ಯಾವುದು, ಗ್ರಹಗಳಂದ್ರೆ ಯಾವುದು, ಛಾಯಾಗ್ರಹ ಅಂದ್ರೆ ಯಾವುದು, ಯಾಕೆ ವಕ್ರಗ್ರಹಗಳಾಗತ್ತೆ, ಯಾಕೆ ವಕ್ರಗ್ರಹಗಳಾಗಲ್ಲ, ಸ್ತಂಭನ ಅಂದ್ರೆ ಏನು, ಅತಿಚಾರ ಅಂದ್ರೆ ಏನು ಅಂತ ಈಗ ಪಾಠ ಒಂದೊಂದೇ ಶುರುವಾಗ್ತಾ ಹೋಗ್ತಾ ಇರುತ್ತೆ. ನೀವು ನಮ್ಮನ್ನ ಫಾಲೋ ಮಾಡ್ಕೊಂಡು ಬರ್ತಾ ಇರಬೇಕು. ಯಾವಾಗ ಪ್ರಶ್ನೆಯನ್ನ ಕೇಳಿದ್ರು ಆ ಜಾಗದಲ್ಲಿ ಉತ್ತರವನ್ನು ಹೇಳೋದಕ್ಕೆ ನೀವು ರಿಪೀಟ್ ಮಾಡಿ ಕೇಳ್ಕೊಳ್ತಾ ಇರಬೇಕು. ವಿಡಿಯೋ ಇಲ್ಲ, ನೀವು ಬರ್ದಿರೋದೇ, ನೀವು ಬರ್ಕೊಳ್ಳಿ, ನೀವು ಬರ್ದಿರೋದನ್ನೇ ಓದ್ಕೊಳ್ಳಿ, ನೀವು ಬರ್ದಿರೋದನ್ನೇ ಓದ್ಕೊಳ್ಳಿ. ಇಲ್ಲಿ ಯಾವುದೇ ಬೇರೆ ಪುಸ್ತಕಗಳನ್ನ ತಗೊಂಡು ಓದ್ಕೊಳಕ್ ಹೋಗ್ಬೇಡಿ. ತಗೊಂಡು